ಒಂದೇ ಮಾತು, ಅದೊಂದೇ ನಾವು ಮಾಡಿದ್ದು. ನಾವು ಯಾವ್ದಕ್ಕೋಸ್ಕರ ಹೋಗ್ಬೇಕಾಗಿ ಬಂತು ಅಂತಂದ್ರೆ, ಪಾರ್ಟಿಯಲ್ಲಿ ಅಧ್ಯಕ್ಷರ ಜೊತೆಗಿರೋರು ಯಾರು ಮಾತಾಡ್ತಾ ಇಲ್ಲ. ಅವರೇ ಮಾಡೋದೇ ಕರೆಕ್ಟು ಅಂತ 14 ಅವರು ಪಾರ್ಟಿ ಬಿಟ್ಟು ಹೋಗಿ ಬಂದು ಅವ್ರಿಗೇನೋ ಸ್ಥಾನ ಸಿಕ್ಕಿಲ್ಲ ಅಂತ ಸ್ಥಾನಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಧೈರ್ಯ ಇಲ್ಲ, ಯಾರು ಮಾತಾಡ್ತಾ ಇರಲಿಲ್ಲ. ನಾವಿರೋ ಸತ್ಯನ ಮಾತಾಡಿದ್ವಿ. ಬಹುಶಃ ಹೈಕಮಾಂಡ್ಗೆ ನಾವ್ ಹೇಳಿದ್ದು ಸರಿ ಇಲ್ಲ, ನೀವು ಮಾತಾಡಬಾರದು ಅಂತ ಅನ್ಸಿದ್ರೆ, ಮಿತಿಮೀರಿ ಹೋಗ್ತಾ ಇತ್ತು, ನಾವು ಮಾತಾಡಿದ್ವಿ ಅಂತ ಅನ್ಸಿದ್ರೆ, ಇಲ್ಲ ನೀವು ಮಾಡಿದ್ದು ಸರಿ ಇಲ್ಲ ಅಂತಂದ್ರೆ ನಾವು ತಲೆಬಾಗ್ತೀವಿ. ಹೈಕಮಾಂಡ್ ಏನ್ ಹೇಳುತ್ತೆ, ಹೈಕಮಾಂಡ್ಗಿಂತಲೂ ದೊಡ್ಡವರಂತೂ ಅಲ್ಲ, ಇದಂತೂ ಸ್ಪಷ್ಟವಾಗಿದ್ದೀವಿ. ಹೈಕಮಾಂಡ್ ಹೇಳಿದ್ದೇ ನಾವು ಮಾಡೋದು, ಪಾರ್ಟಿ ಹೇಳಿದ್ದೆ ಅದೇ ಸರ್ವೋಚ್ಚ. ನಮಗೆ ಪಾರ್ಟಿನೇ ನಮಗೆ ತಂದೆ ತಾಯಿ ಸಮಾನ. ನಾವು ಪಾರ್ಟಿನ ಬಿಟ್ಟು ಬೇರೆ ಯಾವುದು 3ನೇ ಮಾತು ಮಾತಾಡಲ್ಲ, 2ನೇ ಮಾತು ಮಾತಾಡಲ್ಲ. ಈಗ ನೋಟಿಸ್ ಕೊಟ್ಟಿದ್ದಾರೆ, ಒಳ್ಳೇದು. ನಾವು ಪರ್ಸನಲ್ ಆಗಿ ನಮಗೆ ಅಪಾಯಿಂಟ್ಮೆಂಟ್ ತಗೊಂತೇವೆ, ಅಮಿತ್ ಶಾ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೇವೆ. ನಾವು ರೇಣುಕಾಚಾರ್ಯ ಇನ್ನೊಂದು 4-5 ಜನ ನಾವು ಹೋಗ್ತೀವಿ, ರಿಕ್ವೆಸ್ಟ್ ಮಾಡ್ಕೊಂತೀವಿ. ಅವ್ರು ಮಾಡಿದ್ದು ಒಳ್ಳೇದಾಯ್ತು. ನಾವು ವಿವರ ಕೊಡಕ್ಕೆ ನಮ್ಗೊಂದು ಸದಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ನಮ್ಮ ವಿಚಾರಗಳನ್ನ ಎಲ್ಲ ಅವರ ಮುಂದೆ ಇಡ್ತೇವೆ. ಹೈಕಮಾಂಡ್ಗೆ ಮೀರಿ, ಹೈಕಮಾಂಡ್ಗೆ ವಿರುದ್ಧವಾಗಿ, ಪಾರ್ಟಿಗೆ ವಿರುದ್ಧವಾಗಿ, ಪಾರ್ಟಿ ಅಧ್ಯಕ್ಷರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೆ ಯಾವತ್ತೂ ಮಾತಾಡಿಲ್ಲ, ಮುಂದಕ್ಕೂ ಕೂಡ ಮಾತಾಡೋದಿಲ್ಲ. ಈ ಸ್ಪಷ್ಟನೆಯನ್ನ ತಮಗೆ ನೀಡ್ತಾ ಇದ್ದೇನೆ. ಈಗೇನು ತಮಗೆ ಹೇಳಿದ್ದೀನಿ, ಈ ಎಲ್ಲಾ ವಿಚಾರಗಳನ್ನ ಲಿಖಿತ ರೂಪದಲ್ಲಿ ಸನ್ಮಾನ್ಯ ಓಂ ಪಾಠಕ್ ಅವರಿಗೆ ನಾನು ನಾಳೆ ಅಥವಾ ನಾಡಿದ್ದು ನಾನು ಕಳಿಸ್ಕೊಡ್ತೀನಿ. ಅವರಿಗೆ ಕರೆದ್ರೆ ಹೋಗ್ತೀವಿ. ಅಮಿತ್ ಶಾ ಜೊತೆಗೆ ಮಾತ್ರ ಮಾತಾಡಕ್ಕೆ ಟೈಮ್ ಕೇಳ್ತೀವಿ. ಅವ್ರು ಯಾವ ಟೈಮ್ ಕೇಳ್ತಾರೋ ಇವೆಲ್ಲ ವಿವರಗಳನ್ನ, ನಮ್ಮ ಕಾಂಟ್ರಿಬ್ಯೂಷನ್ ಏನ್ ಪಾರ್ಟಿಗೆ ಅಂತೇಳಿ ಎಲ್ಲಾ ವಿಚಾರಗಳನ್ನ ಅವ್ರ ಗಮನಕ್ಕೆ ತರ್ತೀವಿ. ಅವರಿಗೆ ಸದ್ಯದಲ್ಲೇ ಅವ್ರಿಗೂ ಕೂಡ ಬೈ ಚಾನ್ಸ್ ಅಪಾಯಿಂಟ್ಮೆಂಟ್ ಸಿಗದೆ ಇದ್ರೆ ಅವ್ರಿಗೂ ಕೂಡ ಕಾಗದ ಬರೀತೀವಿ. ನಾನು ವೈಯಕ್ತಿಕವಾಗಂತೂ ಕಾಗದ ಬರೀತೀನಿ. ಚಟುವಟಿಕೆ ನಾನು 100ಕ್ಕೆ 100 ಪಾಲು ನಾವೇನ್ ಮಾಡಿದೀವಿ ಅನ್ನೋದು ನಮ್ಗೆ ಅವ್ರಿಗೆ ಗೊತ್ತಿರಲ್ಲ. ಯಾರೋ ಒಬ್ರು 4 ಜನ ಹಿಂದ್ಗಡೆ ಹೇಳೋರ್ ಮಾತಕ್ಕೆ ರುಚಿ ಅನಿಸ್ತದೆ. ನಾವೇನು ಮಾತಾಡಲ್ಲ ಹೆಚ್ಚಿಗೆ. ಹೈಕಮಾಂಡ್ ಹೇಳಿದ್ದಕ್ಕೆ ನಾವು ಭದ್ರಾಗಿರ್ತೀವಿ. ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ನಾವು ಬಣ ಅಲ್ಲ, ಪಕ್ಷದ ಪರವಾಗಿ ಕೆಲಸ. ನಾವು ಬಿಜೆಪಿ ಪರವಾಗಿ, ನಾನು ಇಷ್ಟೊತ್ತು ಹೇಳಿದ್ರು ಬಣ ಅಂತ ಬಣ್ಣ ಕಟ್ತಿರಲ್ಲ ನೀವು. ನಾವು ಹೈಕಮಾಂಡ್ ನೇಮಕ ಮಾಡಿರುವಂತ ಅಧ್ಯಕ್ಷರ ಪರವಾಗಿರುವಂತ ಪಾರ್ಟಿ ಪರವಾಗಿದ್ದೇವೆ. ಡೋಂಟ್ ನಮ್ಮನ್ನ ಇದನ್ ಮಾಡಬೇಡಿ, ಭಿನ್ನಮತೀಯರು ಅಂತ ಹೇಳ್ಬಿಟ್ಟು ನಮ್ಮನ್ನ ಚಟುವಟಿಕೆಗೆ ನಾವು ತೊಲಗಿಸ್ಬೇಡಿ. ನಮ್ಮನ್ನ ಬಣ ಅಂತ ಹೇಳಿ ಬಣ ಮಾಡಬೇಡಿ. ನಾವು ಪಾರ್ಟಿ ಪರ ಇದ್ದೀವಿ. ಪಾರ್ಟಿ ವಿಜೇಂದ್ರ ಯಾರು? ಹೈಕಮಾಂಡ್ ನೇಮಕ ಮಾಡಿರುವಂತ ಅಧ್ಯಕ್ಷ, ಅವರೇ ಪಾರ್ಟಿ ಪರವಾಗಿ ಇದ್ದೀವಿ. ನಾವು ಪಾರ್ಟಿ ಪರವಾಗಿ ಹೇಳಿಕೆ ಕೊಟ್ಟಿದ್ದೀವಿ ಅಂತ ನಾವು ಅನ್ಕೊಂಡಿದೀವಿ. ಬಹುಶಃ ತಪ್ಪು ಅಂತ ಹೇಳಿದ್ರೆ ಅದನ್ನ ನಾವು ಒಪ್ಕೊಳ್ತೀವಿ. ಇನ್ನು ಮುಂದೆ ಮಾಡೋದಿಲ್ಲ. ಅವ್ರೇನ್ ಹೇಳ್ತಾರೋ ಅವ್ರು ಹೇಳಿದ ಮಾತು ಪ್ರಕಾರ ನಾವು ನಡ್ಕೊಂತೀವಿ.